ಮಲ್ಲಿ ಅಳಿಯಂದ್ರೆ ಇದೇನಿದು ಬ್ಯಾಗ್ ಬೇರೆ ತಗೊಂಬಂದಿದ್ದೀರಾ? ಏನು ಎಲ್ಗನ ಊರಿಗೆ ಹೋಗ್ತೀರಾ ಹೆಂಗೆ? ಇಲ್ಲ ಕಣಪ್ಪ, ಯಾವ ಊರಿಗೂ ಹೋಗಲ್ಲ. ಅದು ನಾವು ಬೇರೆ ಮನೆಗೆ ಹೋಗೋಣ ಅಂತ ಹೇಳಿ ಆ ಮನೆ ಬಿಟ್ಟು ಬಂದ್ಬಿಟ್ವಿ. ಏನೋ ಮನೆ ಬಿಟ್ಟು ಬಂದ್ರಾ? ಅಲ್ಲ ಮಮ್ಮಲ್ಲಿ, ನೆನ್ನೆ ಇನ್ನು ನಾನು ಹೇಳ್ದಾಗ ಆಯ್ತು ಅಂತ ಒಪ್ಕೊಂಡಿದ್ರು ಅಳಿಯಂದ್ರು. ಬೇರೆ ಮನೆ ಮಾಡಲ್ಲ, ಅದೇ ಮನೇಲಿ ಇರ್ತೀನಿ ಮಾವ ಅಂತ ಹೇಳಿ ಈಗ ಗಿದ್ದಂಗೆ ಏನಾಯ್ತು ಇವತ್ತು? ಹಾಂ, ಮತ್ತೆ ಬೇರೆ ಮನೆ ಮಾಡ್ತೀವಿ ಅಂತ ಹೇಳಿ ಅಲ್ಲೇ ಬ್ಯಾಗೆಲ್ಲ ಒತ್ಕೊಂಬಂದಿದ್ದೀರಾ, ಏನಾಯ್ತಮ್ಮ? ಯಾಕೆ ಮಾವ? ನೀವು ಹೇಳಿದ್ರಿ ಅಂತ ನಾನು ನೆನ್ನೆ ದಿವಸ ಒಪ್ಕೊಂಡಿದ್ದೆ ಬೇರೆ ಮನೆ ಮಾಡೋದು ಬೇಡ ಅಂತ ಹೇಳಿ. ನಮ್ಮ ಅಪ್ಪಗೂ ಅಮ್ಮಗೂ ನಾನು ಇರೋದೇ ಒಬ್ಬನೇ ಮಗ, ನಾನು ಅವರಿಂದ ದೂರ ಹೋಗಿ ಅವರೆಲ್ಲಿ ನೆಮ್ಮದಿಯಾಗಿರ್ತಾರೆ, ಸಂತೋಷವಾಗಿರಲ್ಲ ಅಂತ ಹೇಳಿ ಒಪ್ಕೊಂಡಿದ್ದೆ. ಆದರೆ ನಮ್ಮಮ್ಮಯ್ಯ ನೀನು ಹೊರಕ್ಕೆ ಹೋಗಿ ಬೇರೆ ಮನೆ ಮಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಕಷ್ಟಪಡೋಕ್ಕಾಗಲ್ಲ ನಿನಗೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರು. ಕಷ್ಟಪಟ್ಟರೆ ಗೊತ್ತಾಗುತ್ತೆ ನಿನ್ಗೆ ಹೊರಕ್ಕೆ ಹೋಗಿ ಏನು ಅಂತಾನ, ಕಷ್ಟಪಡೋಕ್ಕಾಗಲ್ವಲ್ಲ, ಅದಕ್ಕೆ ನಿಮ್ಮ ಮಾವ ನಿಮ್ಮ ಅತ್ತೆನೂ ಅಲ್ಲೇ ಇರು ಅಂತ ಹೇಳವ್ರೆ, ಅದಕ್ಕೆ ಇಲ್ಲೇ ಇರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ಯಾ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತು ನಮ್ಮಮ್ಮಯ್ಯ. ಅದಕ್ಕೆ ಅವ್ರಿಗೆ ಹೇಳಿ ಬಂದಿದ್ದೀನಿ, ನಾನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಇವಾಗ ನಾನೊಂದು ಬೇರೆ ಮನೆ ಮಾಡಿ, ಬಾಡಿಗೆ ಮನೆ ಮಾಡಿ ಅಲ್ಲಿರ್ತೀವಿ ನಾವು, ನಾನು ನನ್ನ ಹೆಂಡತಿ ನನ್ನ ಮಗಳು ಮೂವರು. ಕಾವೇರಿ ಎಲ್ಗೋದ್ಲು ಮಾವ? ಪುಟ್ಟಿನ ನಿಮ್ಮ ಅತ್ತೆ ಎತ್ಕೊಂಡೋಗಿದ್ದಾರೆ ಕಣಪ್ಪ, ಊಟ ಮಾಡ್ತಿರ್ಲಿಲ್ಲ, ಅತ್ಲ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಬರ್ತೀನಿ ಅಂತೇಳಿ ಎತ್ಕೊಂಡೋಗಿ ಅವಳೆ. ಅಲ್ಲ ಅಳಿ ಅಂದರೆ ಇವಾಗ ನಿಮಗೆ ಬಾಡಿಗೆ ಮನೆ ಅಂದರೆ ಎಲ್ಲಿ ಸಿಗ್ತವೆ? ಯಾರೋ ಮನೆ ಖಾಲಿ ಆಗಿದ್ದಾವೆ ನಮ್ಮೂರಾಗೆ. ಅದಕ್ಕೆ ಮಾವ, ನೀವೇ ಎಲ್ಲಾದರೂ ಒಂದು ಮನೆ ಯಾವುದಾದ್ರೂ ಖಾಲಿ ಇದ್ದರೆ ಹೇಳ್ತೀರೇನೋ ಅಂತ ಹೇಳಿ ಬಂದೆ. ನನಗೂ ಯಾರಾದ್ರೂ ಖಾಲಿ ಇದ್ದಾವ ಅಂತ ಗೊತ್ತಿಲ್ಲ, ಯಾರನ್ನು ಕೇಳೋದು ಇವಾಗ? ಯಾಕ್ರಿ ಅಳಿಯಂದ್ರು ಮಲ್ಲಿನೂ ಇಬ್ರು ಬಂದವ್ರೆ? ಕಾವೇರಿ ಪುಟ್ಟಿ, ಬುಯ್ಯ ಉಂಡೇನಪ್ಪ? ಬುಯ್ಯ ಉಂಡ, ಹೊಟ್ಟೆ ತುಂಬ ಉಣ್ಬೇಕಮ್ಮು, ಆಟ ಮಾಡಬಾರ್ದು ಹಂಗ. ಅಜ್ಜಿ 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 ಉಣ್ಣಿಸ್ತಾ ನಿನಗೆ ಬುಯ್ಯನ? ಉಣ್ಬೇಕಮ್ಮು. ಟೀ ಬುಯ್ಯ ಉಂಡೆನಮ್ಮ? ನನಗೆಲ್ಲ ಬುಯ್ಯ? ಈ ಕಳ್ಳಿ, ಅಪ್ಪಯ್ಯ ಕೊಡ್ದಾಗೆ ಒಬ್ಬಳೆ ಉಂಡೆ ಇದೆಯಾ ಬುಯ್ಯನ? ರೀ ಯಾಕ್ರಿ ಅಳಿಯಂದ್ರನು ಮಲ್ಲಿನ ಯಾಕೆ ಹಿಂಗ್ ಬಂದಾರೆ? ಬ್ಯಾಗ್ ತಂದ್ರಂಗ ಇದಾರೆ. ಅವ್ರಿಬ್ರು ಬೇರೆ ಮನೆ ಮಾಡ್ಕೊಂಡಿರ್ತಾರಂತೆ. ಏನೋ ಆ ಕಾಳಮ್ಮ ಏನೋ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರಂತೆ ಅಳಿಯಂದ್ರಿಗೆ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಬಟ್ಟೆ ಎಲ್ಲ ತುಂಬ್ಕೊಂಡು ಬಂದಿದ್ದಾರೆ. ಬೇರೆ ಮನೆ ಮಾಡ್ತೀವಿ, ಬಾಡಿಗೆ ಮನೆ ಇದ್ರೆ ಯಾವ್ದಾನ ಹೇಳ್ ಮಾವ ಅಂತ ಹೇಳಿ. ಏನ್ ಮಾಡದೆ ಇವಾಗ? ಹೌದಾ ಅಳಿಯಂದ್ರೆ, ಬೇರೆ ಮನೆಗೆ ಇರ್ತೀರಾ? ಹ್ಞೂ ಅತ್ತೆ, ಆ ಮನೆಗೆ ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ ಇರಕ್ಕೆ, ಅದಕ್ಕೆ ನಿಮ್ಮ ಮಗಳನ್ನ ಕಳ್ಕೊಂಡು ನಾನು ಬಂದ್ಬಿಟ್ಟೆ. ಯಾವ್ದಾದ್ರು ಬಾಡಿಗೆ ಮನೆ ಇದ್ರೆ ಹೇಳಿ, ನಾವು ಇರ್ತೀವಿ ಬಾಡಿಗೆ ಕಟ್ಕೊಂಡು. ಯಾಕಪ್ಪ ರಾಜ, ಏನಾಯ್ತು? ಏನೂ ಇಲ್ಲ ಕಣ್ಗುಂಡಜ್ಜಿ. ಅಲ್ಲ, ಆ ಮನೆಯಾಗೆ ನನಗೆ ಮರ್ಯಾದೆ ಇಲ್ಲ ಅಂತಂದ್ರೆ ಹೆಂಗಿರಕ್ಕಾಗುತ್ತೆ ಹೇಳು? ನಮ್ಮಮ್ಮಯ್ಯ ನನಗೆ ಕಷ್ಟಪಡೋದು ಗೊತ್ತಿಲ್ಲ, ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತು. ಅದಕ್ಕೆ ನಾನು ದುಡ್ದು ಸಂಪಾದನೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಆ ಕಾಳಮ್ಮಗೆ ಅದ್ ಯಾಕಂತ ಬುದ್ಧಿನೋ ಏನೋ, ಮಗನ ಮೇಲೂ ಇಲ್ವಾ? ಸೊಸೆ ಮೇಲೆ ಪ್ರೀತಿ ಇಲ್ದಿದ್ರೆ ಹೊಟ್ಟೆ ಹೊತ್ತು, ಮಗನ ಮೇಲಾದ್ರೂ ಬೇಡವಾ? ಅಯ್ಯ, ಆ ನೇತ್ರನ ಒಬ್ಬಳನ್ನ ಮೆರೆಸ್ತಾರೆ ಮಗಳು ಮಗಳು ಅಂತ ಹೇಳಿ. ಅದೇ ಕಣ್ಗುಂಡಜ್ಜಿ, ನನ್ನ ಮೇಲೆ ಯಾಕೆ ಸಿಟ್ಟು ಅಂತಂದ್ರೆ, ಮಲ್ಲಿನ ವಯಸ್ಕೊಂಡು ಮಾತಾಡ್ತೀನಲ್ಲ, ಮಲ್ಲಿನ ಏನಾದ್ರು ಬೈದ್ರೆ ನಾನು ನಮ್ಮ ಅಮ್ಮನ ಬೈತೀನಲ್ಲ, ನೇತ್ರನು ನಮ್ಮ ಅಮ್ಮನೂ, ಅದಕ್ಕೆ ಅವ್ರಿಗೆ ಸಿಟ್ಟು. ನಾವು ಹೇಳ್ದಂಗೆ ಕೇಳಲ್ಲ, ಹೆಂಡ್ತಿ ಹೇಳ್ದಂಗೆ ಕೇಳ್ತಾನೆ ಅಂತ ಹೇಳಿ ನಮ್ಮ ಅಮ್ಮಗೆ ಸಿಟ್ಟು ನನ್ನ ಮೇಲೆ. ಒಳಗೆ ನನ್ನ ಮೇಲೆ ಪ್ರೀತಿ ಐತಿ, ಆದ್ರೂ ಹೆಂಡ್ತಿ ಪರವಾಗಿ ಮಾತಾಡ್ತಾನೆ ಅಂತ ಹೇಳಿ ಮ್ಯಾಲೆ ಮಾತ್ರನ ಸಿಟ್ಟಿನಾಗೆ ಬೈತಾರೆ. ಅವ್ರಿಗೂ ಒಂದೆರಡು ದಿವಸ ಗೊತ್ತಾಗ್ಲಿ, ನಾನು ಆ ಮನೆಗೆ ಇಲ್ದಿದ್ರೆ ಏನು ಕಷ್ಟ ಬರುತ್ತೆ, ನಾನಿದ್ರೆ ಹೆಂಗಿರುತ್ತೆ ಆ ಮನೆ, ನಾನು ಇಲ್ದಿದ್ರೆ ಅವ್ರಿಗೂ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಗೊತ್ತಾಗ್ಲಿ ಅಂತಾನೆ ನಾನು ಮನೆ ಬಿಟ್ಟು ಬಂದಿರೋದು. ಹೂನಪ್ಪ, ಮೊದ್ಲು ರಾಜ ರಾಜ ಅಂತ ಹೇಳಿ ಮಗ ಅಂತ ಹೇಳಿ ಮೆರ್ಸಳು ನಿನ್ನ. ಆದ್ರೆ ನೀನ್ ಯಾವಾಗ ಮಲ್ಲಿನ ಮದ್ವೆ ಆದೋ ಅವಾಗಿಂದ ನಾನು ನಿನ್ ಮೇಲೆ ಒಂದಿಟ್ಟು ಸಿಟ್ಟು ಮಾಡ್ಕೊಂತಾಳೆ ನಿಮ್ಮ ಅಮ್ಮಯ್ಯ. ನಿಮ್ಮ ಅಪ್ಪಯ್ಯ ಒಂದಿಟ್ಟು ಪರವಾಗಿಲ್ಲ, ಅಷ್ಟೇನು ಇದು ಮಾಡಲ್ಲ. ಆದ್ರೆ ನಿಮ್ಮ ಅಮ್ಮಯ್ಯ ನೇತ್ರ ಹೇಳ್ದಂಗೆ ನೇತ್ರನ ಮಾತು ಕಟ್ಕೊಂಡು ಮಲ್ಲಿನ ಬೈಯೋದು, ಮಲ್ಲಿ ಪರವಾಗಿ ಮಾತಾಡಿದ್ರೆ ನಿನ್ ಮೇಲೆ ಒಂದು ಸಿಟ್ಟು ಮಾಡ್ಕೊಂಬೋದು, ಹಿಂಗ್ ಮಾಡ್ತಾಳ ಕಾಳಮ್ಮ. ಅವ್ರಿಗೂ ಗೊತ್ತಾಗುತ್ತೆ, ನೀನೊಂದು 2 ದಿವಸ ಮನೆಗೆ ಇರಲಿಲ್ಲ ಅಂತಂದ್ರೆ, ಮಗ ಇಲ್ಲ ಅಂತಂದ್ರೆ ಮನೆಗೆ ಎಷ್ಟು ಕಷ್ಟ ಆಗುತ್ತೆ ಎಂಬುದು ಅವ್ರಿಗೂ ಗೊತ್ತಾಗ್ಲಿ. ಒಳ್ಳೆ ಕೆಲಸ ಮಾಡಿದ್ಯಾ, ಸುಮ್ಮನಿರು. ಅವಾಗ ಅದು ಬುದ್ಧಿ ಬರುತ್ತೋ ಏನೋ ನೋಡೋಣದಲ್ಲಿ ನಿಮ್ಮ ಅಮ್ಮಗೆ. ಅದಕ್ಕೆ ನಾನು ಬೇರೆ ಮನೆ ಮಾಡ್ತೀನಿ ಅಂತ ಹೇಳಿ ಬಟ್ಟೆ ಎಲ್ಲ ತುಂಬ್ಕೊಂಡು ನನ್ನ ಹೆಂಡ್ತಿನೂ ಕರ್ಕೊಂಡು ಬಂದ್ಬಿಟ್ಟೆ. ಯಾವ್ದಾದ್ರು ಬಾಡಿಗೆ ಮನೆ ಇದ್ರೆ ಗುಂಡಜ್ಜಿ, ಯಾರ್ದಾದ್ರೂ ಖಾಲಿ ಇದ್ರೆ ಬಾಡಿಗೆ ಕೊಟ್ಕೊಂಡು ಇರ್ತೀವಿ ಆ ಮನೆಯಾಗೆ. ಅಂದ್ರೆ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಆಗ ನೀವು ಬೇರೆ ಮನೆಗೆ ಯಾಕೆ ಇರಬೇಕು? ನಮ್ಮ ಮನೆಗೆ ಇರ್ರಿ ಹೆಂಗೂನು. ನಮ್ಮ ಮನೆಗೆ ಇನ್ನು ಯಾರಿದ್ದಾರೆ ಹೇಳ್ರಿ? ನಾನು ನನ್ನ ಗಂಡ ಇಬ್ರೇನೆ ಇರೋದು. ನೀವಿದ್ರೇನು ನಮ್ಗೆ ಜಾಸ್ತಿ ಅನ್ಸಲ್ಲ. ನೀವು ಇಲ್ಲೇ ಇದ್ದೆ ನಮಗೂ ಅನುಕೂಲನೇ ಆಗುತ್ತೆ. ಇಲ್ಲೇ ಇರ್ರಿ, ಏನು ಪರವಾಗಿಲ್ಲ. ಬಾಡಿಗೆ ಮನೆ ಇನ್ಯಾಕೆ?
ಬೇಡತ್ತೆ, ನಿಮ್ಗೆ ಯಾಕೆ ತೊಂದರೆ? ಸುಮ್ಮನೆ ನಿಮ್ಮ ಮನೆಗೆ ಏನಾದರೂ ಇದ್ರೆ ನಮ್ಮಪ್ಪ ಅಮ್ಮಯ್ಯ ನಿಮ್ಮನ್ನೇ ಬೈತಾರೆ. ಸುಮ್ಮನೆ ಯಾಕೆ ನನ್ನಿಂದ ನಿಮ್ಗೆ ಯಾಕೆ ಅವಮಾನ? ನಾವು ಬೇರೆ ಮನೆಯೇ ಮಾಡ್ಕೊಂಡಿರ್ತೀವಿ, ನೀವೇನು ಯೋಚನೆ ಮಾಡಬೇಡಿ, ಸುಮ್ಮನೆ ಇರ್ರಿ. ಹ್ಞೂ ಕಣೆ ನಿಂಗಮ್ಮ, ಅವರು ಬೇರೆ ಇರೋದೇ ಒಳ್ಳೇದು. ಸುಮ್ಮನಿರು. ಒಂದೇ ಮನೆಗಿದ್ರೆ ಯಾಕೆ? ನಿಮ್ಗೂ ಒಂದು ಮಾತು ಬತ್ತಾವೆ ನೋಡು. ಅತ್ತೆ ಮಾವನೇ ಹೇಳಿ ಬೇರೆ ಮನೆ ಮಾಡ್ಯಾವ್ರಿ ಅಂತ ಹೇಳಿ ಆ ಕಾಳಮ್ಮೇನಿಲ್ಲ ಊರು ಬಾಯಿ ಮಾಡ್ಕೊಂಡ್ ಬಂದ್ಬಿಡ್ತಾಳೆ ನಿಮ್ಮ ಮೇಲೆ. ಅದಕ್ಕೆ ಏನು ಬೇಡ, ಬೇರೆ ಮನೆಗೆ ಇರ್ಲಿ, ಸುಮ್ಮನಿರು. ಅದೇ ಆ ಭಾಗ್ಯಮ್ಮ ಇದು ಇಲ್ವೇ? ಭಾಗ್ಯಮ್ಮರ್ದೊಂದು ಬಾಡಿಗೆ ಮನೆ ಖಾಲಿ ಐತಿ. ಅದ್ರಾಗ ಯಾರು ಇಲ್ಲ. ಯಾರನ್ನ ಇದ್ರೆ ಏಳ್ಗುಂಡಜ್ಜಿ ಅಂತ ಹೇಳ್ತಿದ್ಲು. ಬೇಕಂದ್ರೆ ಅದ್ರಾಗ ಇರ್ರಿ, ಪರವಾಗಿಲ್ಲ, ಅದು ಚೆನ್ನಾಗಿ ಐತಿ, ಏನು ಸೋರಲ್ವಂತೆ. ಹೌದೇನು ಗುಂಡಜ್ಜಿ? ಅದೇ ಅಲ್ಲಿ ಮೂಲೆಗೆ ಐತಲ್ಲ ಮನೆ, ಅದ್ರಾಗ ಯಾರು ಇಲ್ಲ ಅಲ್ವೇ? ಅದು ಅವ್ರದ್ದೇನು? ನನಗೆ ಗೊತ್ತಿರಲಿಲ್ಲ, ಯಾರ್ದು ಅನ್ಕೊಂಡಿದ್ದೆ ನಾನು. ಸರಿ ಬಿಡು, ಚೆನ್ನಾಗೇ ಇರಂಗಿತ್ತು. ನಾನು ಹೊರಗೆ ನೋಡಿದಾಗ ನಾನು ಯಾರನ್ನ ಐದಾರೇನೋ ಅಂದ್ಕೊಂಡಿದ್ದೆ. ಹಂಗಾದ್ರೆ ಆ ಭಾಗ್ಯ ಕೈನಿ ಕೇಳಿ ಆ ಮನೆಗೆ ಇರೋಕ್ಕಾಗುತ್ತೆ ಹೇಳು. ಹ್ಞೂ ಭಾಗ್ಯಮ್ಮ ಈ ಒಂದು ವಾರದ ಮುಂಚೆ ಹಂಗಂದಿದ್ದು ನೆನಪಪ್ಪ. ನಮ್ದೊಂದು ಖಾಲಿ ಐತಿ, ಯಾರಿಗಾನ ಬಾಡಿಗೆ ಕೊಡ್ಬೇಕು ಅಂತ ಹೇಳ್ತಿತ್ತು ನಮ್ಮ ಅತ್ತೆ ಅಂತ ಹೇಳಿಳಪ್ಪ. ಕೇಳ ನೀರು, ಅವಳೇನ ಬಂದ್ರೆ. ಅಗೋ ಅಲ್ಲಿ ಭಾಗ್ಯಮ್ಮನೆ ಬರಂಗೈದ ಕಣ್ಗುಂಡಜ್ಜಿ, ನೋಡು ಅವಳೇ ಇರ್ಬೇಕೇನಪ್ಪ. ಹ್ಞೂ ಅವಳೇ ಆಗ ಹೇಳ್ಕಣೆ ನಿಂಗಮ್ಮ. ಹೆಂಗ ಇತ್ಲಾಗೆ ಬರಂಗೈದಾಳೆ, ಕೇಳ ನೀರು ಅದಲ್ಲಿ. ಯಾರಿಗಾನ ಕೊಟ್ಟೆವ್ರ ಇಲ್ವಾ ಅಂತ ಹೇಳಿ. ಭಾಗ್ಯಮ್ಮ ಬಾರೇ, ನಿನಗೆ 100 ವರ್ಷ ಆಯಸ್ಸು ಕಣೆ. ಈಗಿನ ನಿನ್ನ ನೆನೆಸ್ಕೊಂತಾ ಇದ್ವಿ. ನನ್ನ ಯಾಕೆ ಗುಂಡಜ್ಜಿ, ನನ್ನ ಯಾಕೆ ನೆನೆಸ್ಕೊಂತಿದ್ರಿ? ಏನೋ ಸಾಲಗೆಲ್ಲ ಕೊಡ್ಬೇಕಾಗಿತ್ತೇ ನಿನ್ಗೆ? ಹಳೆ ಬಾಕಿ ಏನೋ ನಾವು ಹಂಗೆ ಉಳಿಸ್ಕೊಂಡಿದ್ದ? ಹಂಗೇನು ಇಲ್ಲ ಕಣೆ. ರಾಜಪ್ಪನು ಮಲ್ಲಿನೂ ಬೇರೆ ಇರ್ತಾರಂತೆ, ಅದಕ್ಕೆ ಒಂದು ಬಾಡಿಗೆ ಮನೆ ಇದ್ರೆ ಬೇಕಾಗಿತ್ತು ಅಂತ ಕೇಳ್ತಿದ್ರು. ನೀನು ನಿಮ್ಮನೆ ಒಂದು ಖಾಲಿ ಐತಿ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಹೇಳ್ತಿದ್ದೆ. ಭಾಗ್ಯಮ್ಮರ ಮನೆ ಒಂದು ಖಾಲಿ ಐತೆ ಅಂತಾನೆ. ಅಷ್ಟೊಳಗೆ ನೀನೇ ಬಂದಲ್ಲ, ಅದಕ್ಕೆ ಹಂಗಂದೆ. ನೀನು ನನಗಿನ್ ಯಾವ ಸಾಲ ಕೊಡ್ಬೇಕೆ? ನಾನು ಇನ್ನೆಲ್ಲಿ ಸಾಲ ಕೊಟ್ಟಿದ್ದೀನಿ ನಿನಗೆ? ಹ್ಞೂ ಐತೆ ಕಣ್ಗುಂಡಜ್ಜಿ, ಆದ್ರೆ ಅದು ಚಿಕ್ಕದಾಗೈತಿ. ಪಾಪ ಇವ್ರು ನೋಡಿರೆ ದೊಡ್ಡ ಮನೆಯಾಗಿದ್ದಾರು ಅಂತ ಸಣ್ಣ ಮನೆಯಾಗಿರ್ತಾರೆ. ನಮ್ಮ ಅತ್ತೆ ಅವಾಗ ನಮ್ಮ ಕುಡ್ ಗುದ್ದಾಡ್ಕೊಂಡು ಬ್ಯಾರೆ ಹೋಗಿದ್ಲಲ್ಲ, ಅವಾಗ ಅದನ್ನ ಕಟ್ಕೊಂಡಿದ್ರು ನಮ್ಮ ಅತ್ತೆ. ಏನಂಗ್ ಸುಮಾರಕ್ಕೆ ಸುಮಾರಾಗ ಐತಪ್ಪ. ಇವರು ಆ ಮನೆಗೆ ಹೆಂಗಿರ್ತಾರ ಗುಂಡಜ್ಜಿ? ಅಷ್ಟು ದೊಡ್ಡ ಮನೆಗಿದ್ದಾರು, ಸಾವುಕಾರರು ಬೇರೆ. ಭಾಗ್ಯಕಯ್ಯ ಸಂಡೆ ಮನೆ ಆಗ್ಲೇಳು. ಸೋರ್ದಂಗ್ ಒಂದಿದ್ರು ಸಾಕು, ನಾವಿರ್ತೀವಿ. ಬಾಡಿಗೆ ಎಷ್ಟು? ಬಾಡಿಗೆ ಪಾಡಿಗೆ ನಾನಲ್ಲ ಮಾತಾಡೋದು, ಎಷ್ಟು ಕೊಡಿವ್ರಂತಿ ನಮ್ಮ ಅತ್ತೆ ಮಾತಾಡೋದು. ನಮ್ಮ ಅತ್ತೆ ಊರಿಗೆ ಹೋಗೈತೆ, ತಿರಾ ನಮ್ಮ ಅತ್ತೆ ಬಂದಾಗ ಎಷ್ಟು ಅಂತ ಹೇಳ್ತೈತೆ. ಇವಾಗ ಬೇಕಾದ್ರೆ ಆ ಮನೆಗೆ ಇರಿರಂತೆ, ಬೀಗ ಕೊಡ್ತೀನಿ. ಕಣೆ ಭಾಗ್ಯಮ್ಮ ಹಂಗೆ ಮಾಡು. ಇವಾಗ ಸದ್ಯಕ್ಕೆ ಮನೆ ಬೀಗದ ಕೈಯ ಕೊಡು, ಎಲ್ಲನ ಒಟ್ಟೆ ಒಂದಿಟ ತೊಳ್ಕೊಂಡ್ ಬಳ್ಕೊಂಡು ಅಚ್ಚಕಟ್ ಮಾಡ್ಕೊಂಡು ಆ ಮನೆಗೆ ಇರ್ತಾರಂಗೆ. ಅಲ್ಲ ಕಣ್ಗುಂಡಜ್ಜಿ, ಯಾಕಂತ ಇವಾಗ ಬೇರೆ ಮನೆ ಮಾಡ್ತಾ ಇರೋದು? ಏನಾಯ್ತು? ಅಯ್ಯೋ ಏನೋ ಆತು, ಅವ್ರ ಅಮ್ಮನ ಕುಟೆ ಗುದ್ದಾಡ್ಕೊಂಡು ಬೇರೆ ಮನೆ ಮಾಡ್ತೀನಿ ಅಂತ ಹೇಳಿ ಎಂತಿನ ಮಗಳನ್ನು ಕರ್ಕೊಂಡ್ ಬಂದೇವನಿ ವರಕ್ಕೆ ರಾಜಪ್ಪ. ಇವಾಗ ಅದಕ್ಕೇನೆ ಅವ್ರಿಗೆ ಇರಕ್ಕೊಂದು ಮನೆ ಬೇಕಂತೆ, ಕೊಡು. ಹೆಂಗುನು ನಿಮ್ದು ಖಾಲಿ ಐತಲ್ಲ, ಅದಕ್ಕೆ ಹಂಗಂತ ನಾನು ಹೇಳ್ತಿದ್ದೆ. ಮಲ್ಲಿ ಬಾರಮ್ಮ, ಹೋಗಿ ತೆಗ್ದು ಕಸ ಪಸ ಹೊಡೆದು ನೆಲ ಎಲ್ಲ ತೊಳೆದು ಅಚ್ಚಕಟ್ ಮಾಡೋಣ. ಅಚ್ಚಕಟ್ ಮಾಡಿ ಆಮೇಲೆ ಎಲ್ಲನ ಬಟ್ಟೆ ಬರೆ ಎಲ್ಲ ಜೋಡಿಸ್ಕೊಂಬಂತಿ. ನಡಿ ಹೋಗೋಣ. ಭಾಗ್ಯಮ್ಮ ನಡಿಯೇ, ತೋರ್ಸು. ಬೀಗ ಇದ್ರೆ ಕೊಡು, ನಾವೇ ಹೋಗಿ ಎಲ್ಲನ ಅಚ್ಚಕಟ್ ಮಾಡ್ತೀವಿ. ಸರಿ ಬಾರಿ ನಿಂಗಮ್ಮ, ಬಾ ಹೋಗೋಣ. ಬಿಗದ ಕೈ ತಕೊಂಬಂದು ನಾನೇ ತೆಗ್ದು ತೋರಿಸ್ತೀನಿ. ಎಲ್ಲ ಒಂದಿಟ್ಟು ಧೂಳಾಗಿರ್ಬೇಕೇನೋ, ಧೂಳೆಲ್ಲ ತೊಳ್ಕೊಂಡು ಆಮೇಲೆ ಒರೆಸ್ಕೊಂಡು ಆಮೇಲೆ ಎಲ್ಲನ ಜೋಡಿಸ್ಕೊಂಬಿರಂತಿ. ಬರ್ರಿ ಹೋಗೋಣ, ತೋರಿಸ್ತೀನಿ. ರೀ ನೀವು ಇಲ್ಲೇ ಇರ್ರಿ, ನಾನು ಹೋಗಿ ಇವ್ರನ್ನ ಕರ್ಕೊಂಡೋಗಿ ಆ ಮನೆಯನ್ನೆಲ್ಲ ಅಚ್ಚಕಟ್ ಮಾಡಿಕೊಟ್ಟು ಅಲ್ಲಿಗೆ ಬಿಟ್ಟು ಬರ್ತೀನಿ. ಅನ್ನ ಮಾಡಿದೀನಿ, ಉಮ್ಮಂಗಿದೆ, ಉಣ್ರಿ. ಸರಿ ಹಂಗೆ ಮಾಡು, ಹೋಗು. ಮಗಳನ್ನೂ ಅಳಿಯಂದ್ರೂ ಆಮೇಲೆ ಮೊಮ್ಮಗಳನ್ನು ಕರ್ಕೊಂಡೋಗಿ ಅದೊಂದಿಟ್ಟೆಲ್ಲ ಅಚ್ಚಕಟ್ ಮಾಡಿ ಜೋಡಿಸ್ಕೊಟ್ಟು ಬಾ ನಿಧಾನಕ್ಕೇನೆ. ನಾನೆಲ್ಲ ಇಕ್ಕೊಂಡು ಹೋಗ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.